ಹಾಗಾದ್ರೆ ಈ ಬೆಂಗಳೂರಿನ ಜಿಟಿ ಮಾಲ್ ನಲ್ಲಿ ಪಂಚೆಯನ್ನ ಹಾಕಿದ್ರು ಅಂತ ರೈತನಿಗೆ ಒಳಗೆ ಪ್ರವೇಶ ಕೊಟ್ಟಿರಲಿಲ್ಲ ಅಲ್ವಾ? ಆ ಪ್ರಕರಣ ಏನಿದೆ, ಆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಕೆಲವೊಂದು ಬೆಳವಣಿಗೆ ಆಗಿದೆ, ಅದನ್ನ ನೋಡ್ತಾ ಹೋಗೋಣ. 7 ದಿನಗಳ ಕಾಲ ಜಿಟಿ ಮಾಲ್ನ ಮುಚ್ಚಿಸಿ ಕ್ರಮಕ್ಕೆ ಮುಂದಾಗಬೇಕು ಅಂತ ವಿಧಾನಸಭೆಯಲ್ಲಿ ಸಚಿವ ಭೈರತಿ ಸುರೇಶ್ ಘೋಷಣೆ ಮಾಡಿದ್ದಾರೆ. ಈ ಬಗ್ಗೆ ಬಿಬಿಎಂಪಿ ಆಯುಕ್ತರ ಬಳಿ ಮಾತಾಡಿದೀವಿ. ಮುಚ್ಚಿಸೋದ್ರ ಬಗ್ಗೆ ಜಿಟಿ ಮಾಲ್ ಮುಚ್ಚಿಸೋಕೆ ಕಾನೂನಲ್ಲಿ ಅವಕಾಶ ಇದೆ, ಕಾನೂನು ಬಾಹಿರ ಏನಲ್ಲ, ಇದು ಸರ್ಕಾರ ಕ್ರಮ ಕೈಗೊಳ್ಬೋದು ಅಂತ ಹೇಳಿದ್ದಾರೆ. ಇಂತಹ ಪ್ರಕರಣಗಳು ಮತ್ತೆ ಮರುಕಳಿಸಬಾರ್ದು ಅಂದ್ರೆ ಈ ರೀತಿಯಾಗಿ ಕಠಿಣ ಕ್ರಮಕ್ಕೆ ಮುಂದಾಗಬೇಕು. ಹೀಗಾಗಿ 7 ದಿನ ಮಾಲ್ ಮುಚ್ಚಿಸಿ ಕ್ರಮ ಜರುಗಿಸ್ತೀವಿ ಅಂತ ವಿಧಾನಸಭೆಯಲ್ಲಿ ಸಚಿವ ಭೈರತಿ ಸುರೇಶ್ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಅಂದ್ರೆ ವಿಧಾನಸಭೆಯಲ್ಲೂ ಕೂಡ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಧ್ವನಿ ಎದ್ದಿದೆ. ಮೊನ್ನೆ ಸಭಾಧ್ಯಕ್ಷರೇ, ಅದೇ ನಾನು ನಮ್ಮ ಹಳೆ ಕಮಿಷನರ್ ಹತ್ರ ಬಿಬಿಎಂಪಿ ಕಮಿಷನರ್ ಹತ್ರ ಏನಿದಕ್ಕೆ ಪರಿಹಾರ ಅಂತ ಕೇಳಿದೆ. ಸರ್ಕಾರಕ್ಕೆ ಅಧಿಕಾರ ಇದೆ ಅಧ್ಯಕ್ಷರೇ, ಅವನಿಗೆ 7 ದಿವಸಗಳ ಕಾಲ ಅವನ ಮಾಲನ್ನು ಮುಚ್ಚಿಸುವಂಥದ್ದು ಕಾನೂನು ಪ್ರಕಾರ ಏನಿದೆ ಅವನಿಗೆ ಇಮಿಡಿಯೇಟ್ ಅವನ ಮೇಲೆ ಕ್ರಮ ತಗೊಂಡು ಮುಚ್ಚಿಸುವಂಥ ಕೆಲಸ ಮಾಡ್ತೀವಿ ಸರ್. ಮೊನ್ನೆ ಸಭಾಧ್ಯಕ್ಷರೇ, ಅದೇ ನಾನು ನಮ್ಮ ಹಳೆ ಕಮಿಷನರ್ ಹತ್ರ ಬಿಬಿಎಂಪಿ ಕಮಿಷನರ್ ಹತ್ರ ಏನಿದಕ್ಕೆ ಪರಿಹಾರ ಅಂತ ಕೇಳಿದೆ. ಸರ್ಕಾರಕ್ಕೆ ಅಧಿಕಾರ ಇದೆ ಅಧ್ಯಕ್ಷರೇ, ಅವನಿಗೆ 7 ದಿವಸಗಳ ಕಾಲ ಅವನ ಮಾಲನ್ನು ಮುಚ್ಚಿಸುವಂಥದ್ದು ಕಾನೂನು ಪ್ರಕಾರ ಏನಿದೆ ಅವನಿಗೆ ಇಮಿಡಿಯೇಟ್ ಅವನ ಮೇಲೆ ಕ್ರಮ ತಗೊಂಡು ಮುಚ್ಚಿಸುವಂಥ ಕೆಲಸ ಮಾಡ್ತೀವಿ ಸರ್. ಇದು ನಿಜಕ್ಕೂ ಕಠಿಣ ಕ್ರಮ. ಮುಂದಾದ್ರೆ ಈ ರೀತಿಯ ಕ್ರಮ ಜರುಗಿಸಿದ್ರೆ ಬೆಂಗಳೂರಿನಲ್ಲಿ ಮೆಟ್ರೋ ಮಾಲು ಮಗದೊಂದು ಅಂತಲ್ಲ, ಎಲ್ಲೂ ಕೂಡ ಇಂತಹ ಪ್ರಸಂಗಗಳು ಮರುಕಳಿಸೋದಿಲ್ಲ. ಇದು ಒಂದು ವಿಚಾರ. ಮತ್ತೊಂದು ಕಡೆ ಅದೇನೋ ಎತ್ತಿಗೆ ಜ್ವರ ಬಂದ್ರೆ ಎಮ್ಮೆಗೆ ಬರೆ ಹಾಕೋದ ಅನ್ನುವಂತಹ ಪ್ರಶ್ನೆಯೂ ಕೂಡ ಸಹಜವಾಗಿ ಎದ್ದೇಳುತ್ತೆ. ಯಾರು ಸೆಕ್ಯೂರಿಟಿ ಮಾಡಿದಕ್ಕೆ ಇದೀಗ ಇಡೀ ಮಾಲ್ ಮುಚ್ಚಿಸೋದು ಅನ್ನುವಂತಹ ಪ್ರಶ್ನೆಗಳು ಹೇಳೋ ಸಹಜ ಒಂದು ಸಾಧ್ಯತೆ ಇದೆ ಈಗ.